ಅಪ್ಡೇಟ್ ವಿಡಿಯೋ ನೋಡಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ಲಾಸ್ಟಿಗೆ ಓಡಿಸಿ ಚೆಕ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೇನೋ ಇದೆ ನನ್ನ ತಲೆಯಲ್ಲಿ, ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಇದ್ದೇನೆ. ಆ್ಯಂಡ್ ನಿಜವಾಗ್ಲೂ ನೀವು ಒಂದು ಒಂದು 3-4 ದಿವಸದಿಂದ ಒಂದು 3 ಡೇಸಿಂದ ಯಾವುದ್ರ ಮೇಲೂ ಫೋಕಸ್ ಮಾಡೋದಕ್ಕಾಗ್ತಾಯಿಲ್ಲ. ಏನೇನೋ ಥಿಂಕಿಂಗ್ ಇದೆ. ಆ್ಯಂಡ್ ಒಬ್ಬರು ಲೈಫಲ್ಲಿ ನಮ್ಮ ಕ್ಯಾರೆಕ್ಟರ್ನ ಕಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ತುಂಬ ಕೆಟ್ಟ ವಿಚಾರ ಇನ್ನೊಂದಿಲ್ಲ. ಆ್ಯಂಡ್ ಇದರಿಂದ ಯಾವಾಗ ಹೊರಗಡೆ ಬರ್ತೀವೋ ಗೊತ್ತಿಲ್ಲ. ಆ್ಯಂಡ್ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಬಟ್ ಐ ಫೀಲ್ ಲೈಕ್ ಏನೂ ಇಲ್ಲ ಮುಂದೆ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲ ಕಣ್ಮುಂದೆ ಇದೆ, ಆದರೂ ಕೂಡ ಏನೂ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ಒಬ್ಬರ ಮೇಲೆ ನಾವು ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಈಗ ಅವ್ರ ಮುಂದೆ ನಾವು ಅಷ್ಟೊಂದು ಚೀಪ್ ಆಗಿಬಿಟ್ರೆ ಏನು ಮಾಡೋದು ಅಂತಲೇ ಅರ್ಥ ಆಗೋದಿಲ್ಲ. ನೋಡೋಣ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ. ಬಟ್ ನೆನ್ಪುಗಳು ಹೋಗೋದಿಲ್ಲ. ಬಟ್ ಏನೇ ಆಗಲಿ ಟ್ರೈ ಮಾಡ್ತೀನಿ ಎಲ್ಲದು ನಾರ್ಮಲ್ ರೀತಿಗೆ ತರೋದಕ್ಕೆ. ಆ್ಯಂಡ್ ನಿಮಗೂ ಕೂಡ ಒಂದು ಸಜೆಷನ್ ಏನಪ್ಪ ಅಂದರೆ, ನೀವೇನೇ ಮಾಡಿ, ಯಾರಿಗೇನೇ ಮಾಡಿ, ಬಟ್ ಬೇರೆಯವ್ರ ಕಣ್ಣಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಷ್ಟೊಂದು ಚೀಪ್ ಅಂತೂ ಆಗೋದಕ್ಕೆ ಹೋಗ್ಬಿಡಿ ಅಂತ ನಿಮ್ಮೆಲ್ಲರಿಗೂ ಸಜೆಷನ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಸರಿ, ಈಗ ಅದನ್ನೆಲ್ಲ ಬಿಟ್ಟು ನಾಳೆ ಮಂಡ್ಯ ನೈಟ್ರೋ ಕಡೆ ಬರೋದಾದರೆ, ನಾಳೆ ಮಂಡ್ಯ ನೈಟ್ರೋ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಮಂಡ್ಯ ನೈಟ್ರೋ ಆಗಲಿದೆ. ಯಾಕಂದರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ರಿಟರ್ನಿಂಗ್ ಕಪಲ್ CM ಪಂಕ್ ಹಾಗೆ ನಮ್ಮ ಎಜೆಲಿ ಅವರ ರಿಟರ್ನ್ ನಮಗೆ ನಾಳೆ ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ನಾಳೆ ಮಂಡ್ಯ ನೈಟ್ರೋಲಿ ಪ್ರೆಸೆಂಟ್ ಆಗಿರ್ತಾರೆ. ಆ್ಯಂಡ್ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ನಾಳೆ ಮಂಡ್ಯ ನೈಟ್ರೋಲಿ ಪ್ರೆಸೆಂಟ್ ಆಗಿರ್ತಾರೆ. ಊಸೋಸ್ಗಳು ಕೂಡ ನಾಳೆ ಮಂಡ್ಯ ನೈಟ್ರೋಲಿ ಇರ್ತಾರೆ. ಆ್ಯಂಡ್ ಊಸೋಸ್ಗಳು ಒಂದು ಮೆಸೇಜ್ನ ಕೊಡೋದಕ್ಕೆ ಬರ್ತಾ ಇದ್ದಾರಂತೆ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರಿಗೆ. ಆ್ಯಂಡ್ ಇಷ್ಟೇ ಎಲ್ಲ ರೊಕೈಲ್ ಹಾಗೆ ಲೈರಾ ವಾಲ್ಕಾಯರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಎಲ್ ಗ್ರಾಂಡೆ ಅಮೆರಿಕಾನು ಹಾಗೆ ಏಜ್ ಸ್ಟೈಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ವಿಚಾರಗಳು ನಾಳೆ ನಮಗೆ ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೂ ಕೂಡ ಆದಷ್ಟು ಬೇಗ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಫ್ಕೋರ್ಸ್ ಮಾಡೇ ಮಾಡ್ತೀನಿ. ಯಾಕಂದರೆ ಇದೊಂದೇ ದಾರಿ ಇರೋದು ನನಗೆ. ಎಲ್ಲದನ್ನೂ ಕೂಡ ಮರೆತು ಮುಂದೆ ಬರೋದಕ್ಕೆ ಇನ್ಯಾವುದು ದಾರಿ ಇಲ್ಲ. ಸೊ ಇದರಿಂದಲೇ ನಾನು ಎಲ್ಲದನ್ನೂ ಕೂಡ ಮರಿಬೇಕು. ಆ್ಯಂಡು ಕಷ್ಟ ಇದೆ, ಬಟ್ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಹೇಳಿದ ನೆನ್ಪಿಟ್ಕೊಳ್ಳಿ, ನೀವು ಅವ್ರು ನಿಮ್ಮನ್ನ ಬಿಟ್ಟರು ಪರವಾಗಿಲ್ಲ, ಬಟ್ ಅವ್ರ ತಲೆಯಲ್ಲಿ ನೀವು ಚೀಪಾಗಂತೂ ಉಳಿಬೇಡಿ. ಇಷ್ಟೇ ನನ್ನ ಸಜೆಷನ್ ನಿಮಗೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.